ನಮಸ್ತೆ. ಬನ್ನಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಸಿಚುವೇಶನ್ ಇರ್ಬೋದು, ನಿಮ್ಮ ಕರೆಂಟ್ ಸಿಚುವೇಶನ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಏನು ಹೇಳ್ತಾರೆ ನೋಡೋಣ. ಕ್ಯಾಂಡಲ್ ರೀಡಿಂಗ್ ನೋಡೋಣ. ಯಾರೋ ಫ್ಯಾನಿಗೆ ಕೈ ಕೊಟ್ಟು ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾರೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ನೆಗೆಟಿವಿಟಿನ ಮಾಡ್ಕೊಂಬಂದಿದ್ದಾರೆ ತಮ್ಮ ರಕ್ಷೆಗೋಸ್ಕರ ಅನ್ನುವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ವಿರುದ್ಧ ಏನೋ ಒಂದಷ್ಟು ಸಂಚನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಫೈನಾನ್ಷಿಯಲ್ ವಿಚಾರಕ್ಕೆ ಏನೋ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಟೇಬಲ್ ಕೆಳಗೆ ಸಮಸ್ಯೆ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ಜೆಂಡರೇ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಪಾರ್ಟ್ನರ್ ಜೆಂಡರೇ ಬೇರೆ ಇದೆ. ನಿಮ್ಮ ಮುಂದೆ ಏನ್ ಜೆಂಡರ್ ಅಂತ ರೆಪ್ರೆಸೆಂಟ್ ಮಾಡ್ತಿದಾರೋ ಅದೆಲ್ಲ ಅಂತಿದೆ. ಸಾರಿ ಟು ಸೇ. ಸೊ ಒಂದು ಗ್ರೂಪಿಸಮ್ ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ದೇಶ ಬಿಟ್ಟು ಇಬ್ರು ಹುಡುಕುವಂತ ಯೋಜನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅವರಿಗೆ ಅಮೌಂಟ್ ಬೇಕಾಗಿದೆ, ಹಾಗಾಗಿ ವೇಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನುವಂಥದ್ದು ಕೂಡ ಇದೆ. ಎಷ್ಟು ಕ್ಲಿಯರ್ ಆಗಿ ಫೇಸ್ ಕಾಣಿಸ್ತಿದೆ ಅಲ್ಲಿ. ಸೊ ಒಬ್ರು ದಪ್ಪ ತಲೆ, ಬೋಡ ತಲೆ ತರ ಕಾಣಿಸ್ತಾ ಇದೆ. ದಪ್ಪ ಉದ್ದ ಉದ್ದ ಮೀಸೆ ತರ ಎಲ್ಲ ಕಾಣಿಸ್ತಾ ಇದೆ. ಸೊ ಏನೋ ಒಂದು ಮಾಂಸ ಕಟ್ ಮಾಡ್ತಾರಲ್ಲ ಆ ಥರ ಏನೋ ಕಟ್ ಮಾಡೋ ಥರ ಕಾಣಿಸ್ತಾ ಇದೆ. ಯಾರನ್ನೋ ಕೂಡ ಹಾಕಿರುವಂತೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬ ನೆಗೆಟಿವಿಟಿನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಹೇಗೆ ನಿಮಗೆ ಇದನ್ನು ತೋರಿಸೋದು ಅಂತ. ಒಂದು ಫೀಮೇಲ್ ಫೇಸ್ ಇದೆ, ಒಂದು ಮೇಲ್ ಫೇಸ್ ಇದೆ. ಸೊ 5 lakh ಏನೋ ಇಲ್ಲಿ ತೋರಿಸ್ತಾ ಇದೆ ಅಮೌಂಟು. ವಿಚಿತ್ರ ವಿಚಿತ್ರ ಪ್ರಯೋಗ ಮಾಡಿದಾಗ ಬರುತ್ತಲ್ಲ ಆ ಥರ ಫೇಸಸ್ ಇದೆ ಇಲ್ಲಿ. ವೆರಿ ಡೇಂಜರ್ ಆ ಥರ ಇದೆ ಫೇಸಸ್. ಸೊ ನಿಮಗೆ ರಕ್ಷೆ ಇದೆ, ಚಿಂತೆ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ. ಸೊ ನೀವೇನಾದರೂ ಸಿಂಗಲ್ ಆಗಿದ್ದರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದರೆ ಇಮಿಡಿಯೇಟ್ ನೀವು ಇವರಿಂದ ದೂರ ಆಗಿ ಅನ್ನುವಂಥದ್ದು ಇದೆ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಎಲ್ರಿಗೂ ಅಲ್ಲ. ಕೆಲವ್ರಿಗೆ ಇದು ಒಂದು ಪಾಸಿಟಿವಿಟಿ ಇರಬಹುದು, ಪಾಸಿಟಿವ್ ಪಾರ್ಟ್ನರ್ ಇರ್ಬೋದು. ಬಟ್ ಇಲ್ಲಿ ಎಷ್ಟು ಜೋರಾಗಿ ಬೆಂಕಿ ಸಮೇತ ಡ್ರಾಪ್ ಆಗ್ತಿದೆ ನೋಡಿ. ಬೆಂಕಿನೇ ಡ್ರಾಪ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ಹುಷಾರಾಗಿ ಇರಬೇಕಾಗಿರೋಂಥ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ನೀವು ಡೇಂಜರ್ ಝೋನಲ್ಲಿ ಇದ್ದೀರೋ, ನಿಮ್ಮ ಪಾರ್ಟ್ನರ್ ಡೇಂಜರ್ ಝೋನಲ್ಲಿ ಇದ್ದೀರೋ ಗೊತ್ತಿಲ್ಲ. ಸೊ ನಾನು ಇಲ್ಲಿ ರೀಡಿಂಗ್ ನಿಲ್ಲಿಸ್ಬಿಟ್ಟು ಹೀಲಿಂಗ್ ಆಗ್ತೀನಿ. ಯಾಕೆಂದರೆ ಇಲ್ಲಿ ನೋಡಿ ತುಂಬ ಬೆಂಕಿನೇ ಡ್ರಾಪ್ ಆಗ್ತಿದೆ ಇಲ್ಲಿ ನೋಡಿ. ಸೊ ಇಷ್ಟು ವರ್ಷದಿಂದ ಕ್ಯಾಂಡಲ್ ರೀಡಿಂಗ್ ಮಾಡಿದ್ದೀನಿ. ಈ ಥರ ಫೈಯರೇ ಒಳ್ಳೆ ಬಾಂಬ್ ಎಲ್ಲ ಏನು ಸ್ಫೋಟಗೊಳ್ತು ಆ ಥರ ಆಗ್ತಾ ಇದೆ ನೋಡಿ. ಜಸ್ಟ್ ರಿಲ್ಯಾಕ್ಸ್. ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಸದ್ಯಕ್ಕೆ ಹೀಲಿಂಗ್ ಬೇಕು, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನನಗೇನೋ ಇಲ್ಲಿ ಮತ್ತೆ ವಾರು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತ ಇದೆ. ಸೊ ನಿಮ್ಮ ಪಾರ್ಟ್ನರ್ ಮಧ್ಯೆ ವಾರ ಆಗಬಹುದು, ಅಥವಾ ನಿಮ್ಮ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಮಧ್ಯೆ ವಾರ ಆಗಬಹುದು. ಈ ಥರದ್ದೇನೋ ಒಂದಷ್ಟು ಸಮಸ್ಯೆಗಳು, ಹೆವಿ ಎನರ್ಜಿ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ. ನೋಡಿಕೊಂಡು ಏನಾದರೂ ಡಿಸಿಷನ್ ತಗೊಳ್ಳೋದಿದ್ರೆ ತಗೊಳ್ಳಿ ಅನ್ನುವಂಥದ್ದು. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಇದೆ.
ಎಷ್ಟು ಹಬೆ ಹೊಡಿತಾ ಇದೆ ನಂಗೇನೆ ಅಂದ್ರೆ. ಸೊ ನೋಡಿ. ಓ ನೋಡಿ ಹೇಗೆ ಹಿಡ್ಕೊಂಡು ರೀಡಿಂಗ್ ಮಾಡೋದಾದ್ರೂ ಇಷ್ಟು ಫುಲ್ ಆಫ್ ನೆಗೆಟಿವಿಟಿ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಫುಲ್ ಆಫ್ ನೆಗೆಟಿವಿಟಿ ಇದೆ. ನಾನು ಇವಾಗ ಇದು ಫುಲ್ ಪೂರ್ತಿ ಹೇಗೆ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಆರಬಾರ್ದು, ಪೂರ್ತಿ ಎಂಡ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಫುಲ್ ಆಫ್ ನೆಗೆಟಿವಿಟಿ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೆಗೆಟಿವಿಟಿ ಬರ್ಬೋದು, ಅಥವಾ ಸದ್ಯಕ್ಕೆ ನೆಗೆಟಿವಿಟಿ ನಡೀತಾ ಇರ್ಬೋದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಸಮಥಿಂಗ್ ಏನೋ ಹೆವಿ ಎನರ್ಜಿ ಇದೆ, ತುಂಬಾ ಹೆವಿ ಎನರ್ಜಿ ಇದೆ. ಈವನ್ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಲಿ, ಬಿಸ್ನೆಸ್ ಪಾರ್ಟ್ನರ್ ಇರಲಿ, ಅಥವಾ ರಿಲೇಶನ್ಶಿಪ್ ಪಾರ್ಟ್ನರ್ ಇರಲಿ, ಯಾರೇ ಇರಲಿ, ತುಂಬಾ ನೆಗೆಟಿವಿಟಿ ಇದೆ. ಸೊ ಸ್ವಲ್ಪ ನಿಮ್ಮಿಬ್ರ ಮಧ್ಯೆ ಬ್ರೇಕ್ ಅಪ್ ಆದ್ರೂ ಆಗಬಹುದು, ಹೇಳೋದಕ್ಕಾಗೋದಿಲ್ಲ. ಅಥವಾ ಏನೋ ಒಂದು ಅವಘಡ ಆದ್ರೂ ಆಗಬಹುದು, ಹೇಳೋದಕ್ಕಾಗೋದಿಲ್ಲ. ಬಟ್ ಕೂಲಾಗಿ ಹ್ಯಾಂಡಲ್ ಮಾಡಿ, ಅಷ್ಟೊಂದು ಹೆದರ್ಕೊಳ್ಳೋ ಅಂಥ ಅಗತ್ಯ ಏನಿಲ್ಲ. ಸೊ ಸ್ವಲ್ಪ ಸ್ಮಾರ್ಟ್ ಆಗಿ ಎಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಳೋದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗೋಮುಖ ವ್ಯಾಘ್ರಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಲವ್ ಲೈಫ್ನ ಎಫೆಕ್ಟ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಬಂದಿರುವಂಥ ವಿಚಾರದ ಪ್ರಕಾರ, ಅಥವಾ ಇಲ್ಲಿ ಏನು ಫೇಸಸ್ ಕಾಣಿಸ್ತಾ ಇದೆ, ಇಷ್ಟೇ ಇದು ಝೂಮ್ ಆಗೋದು, ಇಲ್ಲಾಂದರೆ ನಾನು ಪೂರ್ತಿ ಫೇಸಸ್ ತೋರಿಸ್ತದೆ. ಎಲ್ಲ ಒಂದೊಂದು ಫೇಸಲ್ಲಿ ಇದೆ. ಸೊ ಇದು ಏನೋ ಒಂದು ಪ್ರಯೋಗ, ನಕಾರಾತ್ಮಕ ಪ್ರಯೋಗದಿಂದ ಒಂದಷ್ಟು ನೆಗೆಟಿವಿಟಿ ನಿಮ್ಮ ಮೇಲೆ, ಅಥವಾ ನಿಮ್ಮ ಪಾರ್ಟ್ನರ್ ಮೇಲೆ, ಅಥವಾ ನಿಮ್ಮ ಸಿಚುವೇಶನ್ ಆ ಥರದ್ರ ಮೇಲೆ ಏನೋ ಒಂದಷ್ಟು ಪ್ರಯೋಗಗಳು ನೆಗೆಟಿವಿಟಿನ ತೋರಿಸ್ತಾ ಇದೆ. ಯಾವ ರೀತಿ ಅನ್ನೋದು ನಿಮ್ಮ ಸಿಚುವೇಶನ್ಗೆ ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರಿಗೆ ಸಂಬಂಧಪಟ್ಟಂಗೆ ಬಿಟ್ಟಂಥ ವಿಚಾರ. ಬಟ್ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಈ ರೀಡಿಂಗ್ ಯಾರು ನೋಡ್ತಿದ್ದೀರೋ ಅವರಲ್ಲಿ ಅಟ್ಲೀಸ್ಟ್ 10 to 90% ಅಂತೂ ನೆಗೆಟಿವಿಟಿ ಇದೆ. ಸಾಧ್ಯ ಆದಷ್ಟು ಹೀಲಿಂಗ್ ಹಾಕ್ತೀನಿ. ಸೊ ನೋಡುವ, ನಿಮಗೆಲ್ಲ ಒಳ್ಳೇದಾಗಬೇಕು. ಯಾಕೆಂದರೆ ವಾಗ್ದೇವಿ ಫ್ಯಾಮಿಲಿ ಇದ್ದೀರಾ. ನಿಮ್ಮ ಹಾರ್ಟ್ ಚೆನ್ನಾಗಿರಬೇಕು, ಹಾರ್ಟ್ ಚಕ್ರದ ಕಡೆ ಗಮನನ ಕೊಡಿ. ನಿಮ್ಮ ಪ್ರೆಗ್ನೆನ್ಸಿ ಕಡೆ ಗಮನನ ಕೊಡಿ. ಅನ್ವಾಂಟೆಡ್ ಪ್ರೆಗ್ನೆನ್ಸಿಯಿಂದ ದೂರ ಇರಿ. ಇಡೀ ವರ್ಲ್ಡಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆಗಳಾಗಬಹುದು. ಮಿತ್ರ ಶತ್ರು ಯಾರು ಅಂತಾನೆ ಗೊತ್ತಾಗದೇ ಇರೋಷ್ಟು ಆಗಬಹುದು. ನೋಡಿ, ನೀವು ಮತ್ತು ನಿಮ್ಮ ಪಾರ್ಟ್ನರ್ ಎರಡು ಸಪ್ರೇಟ್ ಆಗಿ ಉರಿತಾ ಇದೆ. ಸೊ ಇದು 3ಕ್ಕೆ ಏರಲ್ಲ 6ಕ್ಕೆ ಇಳಿಯಲ್ಲ ಆ ಥರ ರಿಲೇಶನ್ಶಿಪ್ ಇರಬಹುದು. ಬಟ್ ಅದು ನಂಗೆ ಕಣ್ ಥರನೂ ಕಾಣ್ತಾ ಇದೆ. ನಂಗೆ ಗೊತ್ತಿಲ್ಲ ಈ ರೀಡಿಂಗಿಗೆ ಏನು ಹೇಳಬೇಕು, ಏನು ಹೆಸರಿಡಬೇಕು ಅಂತ. ಬಟ್ ಬಿ ಕೇರ್ಫುಲ್, ಅಷ್ಟು ಮಟ್ಕ ಹೇಳಬಲ್ಲೆ. ಬಿ ಕೇರ್ಫುಲ್. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಜಸ್ಟ್ ಬಿ ಕೇರ್ಫುಲ್. ಎಸ್, ಬಿ ಕೇರ್ಫುಲ್. ಬಟ್ ನಂಗೆ ಅನ್ಸೋ ಪ್ರಕಾರ ಏನೋ ಒಂದಷ್ಟು ನೆಗೆಟಿವಿಟಿ ಪ್ರಯೋಗಗಳು ನೆಗೆಟಿವಿಟಿ ಆಗಿದೆ ರಿಲೇಶನ್ಶಿಪ್ಪಲ್ಲಿ. ಬಿ ಕೇರ್ಫುಲ್. ಬಟ್ ಯಾರ್ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲ ಮುಖಗಳು ಹೊರಗೆ ಬರುತ್ತೆ ಇವಾಗ. ನಿಮ್ಮ ಲೈಫಲ್ಲಿ ಚೈಲ್ಡ್ಹುಡ್ಡಿಂದ ಸ್ಟಿಲ್ 50 ಇರಬಹುದು ನಿಮ್ಗೆ. ಇವಾಗ ಯಾರೋ 50 ಇಯರ್ಸ್ ನೋಡ್ತಿದ್ದಾರೆ. ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು, ಏನು ಸಮಸ್ಯೆಗಳಾಯಿತು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನನಗೆ ಇದು ಇಂಡಿಯಾ ಮ್ಯಾಪ್ ಥರ ಕೂಡ ಕಾಣಿಸ್ತಾ ಇದೆ. ಇದು ದಕ್ಷಿಣ ಭಾರತ, ಇದು ಮಧ್ಯ ಭಾರತ, ಇದು ಉತ್ತರ ಭಾರತದ ಥರ ಕಾಣಿಸ್ತಾ ಇದೆ. ಸಿ, ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಡ್ರೈವಿಂಗ್. ಈ ಕಡೆ ಒಂದಷ್ಟು ಪಾರ್ಟ್ನರ್, ಆ ಕಡೆ ಒಂದಷ್ಟು ಪಾರ್ಟ್ನರ್. ಹೋ ಡ್ಯಾಮ್.
ಓಕೆ, ಲೆಟ್ಸ್ ಪ್ರೇ ಫಾರ್ ಗುಡ್ ಥಿಂಗ್ಸ್. ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ. ಸೊ ನಾನು ಇಲ್ಲ ನೀವೆಲ್ಲ ಚಿಂತೆ ಬಿಟ್ಬಿಟ್ಟು ನಿಮ್ಮ ಕೆಲಸನ ನೋಡ್ಕೊಳ್ಳಿ, ಆರಾಮಾಗಿರಿ, ಪಾಸಿಟಿವ್ ಆಗಿ ಇರಿ. ನೋಡಿ ಇವಾಗೂ ಕೂಡ ಹಾಗೆ ಡ್ರಾಪ್ ಆಗ್ತಾ ಇದೆ. ನೋಡಿ ಫೈರೇ ಡ್ರಾಪ್ ಆಗ್ತಾ ಇದೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಇದು ಹೀಲ್ ಆಗಲಿ, ಇದನ್ನ ಪೂರ್ತಿನ ಹೀಗೆ ಬಿಟ್ಟಿರ್ತೀನಿ. ಸೊ ಇದೆಲ್ಲ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ. ಅದಾದ್ಮೇಲೆ ಬೇರೆ ರೀಡಿಂಗಲ್ಲಿ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.